ಆ ವೈದ್ಯೆ ಡ್ಯೂಟಿ ಮುಗಿಸ್ಕೊಂಡು ಪಿಜಿಗೆ ಬರ್ತಾ ಇದ್ಲು. ಈ ವೇಳೆ ಎಂಟ್ರಿ ಕೊಟ್ಟ ಕಾಮುಕ ಅಡ್ರೆಸ್ ಕೇಳೋ ನೆಪದಲ್ಲಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಓಡೋಡಿ ಬಂದು ತಬ್ಬಿ ಕ್ರೌರ್ಯ ಮೆರೆದು ಲಾಕ್ ಆಗಿದ್ದಾನೆ. ಪಿಜಿ ಮುಂದೆ ಯುವ ವೈದ್ಯೆಗೆ ಕಾಮುಕನ ಕಾಟ, ಮೈಕೈ ಮುಟ್ಟಿ ಕಿರುಕುಳ, ಸಿಸಿಟಿವಿಯಲ್ಲಿ ಕೃತ್ಯ ಸೆರೆ. ಬೆಂಗಳೂರಲ್ಲಿ ಕಾಮುಕರ ಕಾಟಕ್ಕೆ ಅದು ಯಾವಾಗ ಬ್ರೇಕ್ ಬೀಳುತ್ತೋ ಗೊತ್ತಿಲ್ಲ. ಪೊಲೀಸರು ಅದೆಷ್ಟೇ ಕ್ರಮ ಕೈಗೊಂಡ್ರೂ ಕಾಮಾಂಧರ ಹಾವಳಿ ನಿಲ್ತಿಲ್ಲ. ಒಬ್ಬರಾದ ಮೇಲೆ ಒಬ್ಬರು ಒಂಟಿ ಹೆಣ್ಮಕ್ಕಳ ಮೇಲೆ ಎರಗ್ತಾನೇ ಇದ್ದಾರೆ. ಕಾಮ ನೆತ್ತಿಗೇರಿಸಿಕೊಂಡು ಕೀಚಕರಂತೆ ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಬೆಂಗಳೂರಿನ ಚಿಕ್ಕಬಾಣಾವರದ ಎಜಿಬಿ ಲೇಔಟ್ನಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ಕಾಮುಕನೊಬ್ಬ ವೈದ್ಯಗೆ ಮಧ್ಯರಾತ್ರಿ ಲೈಂಗಿಕ ಕಿರುಕುಳ ಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಇವನೇ ನೋಡಿ ಯುವ ವೈದ್ಯೆಯ ಮೈಕೈ ಮುಟ್ಟಿ ಕಿರುಕುಳ ಕೊಟ್ಟ ಕಾಮಾಸುರ. ಈತನ ಹೆಸರು ರಾಕೇಶ್ ಅಂತ. ಮೂಲತಃ ತುಮಕೂರು ಜಿಲ್ಲೆಯವನಾದ ರಾಕೇಶ್ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದಂತೆ. ಆದರೆ ಡಿಸೆಂಬರ್ 17ರಂದು ಅಕ್ಷರಶಃ ಕಾಮರಾಕ್ಷಸನಾಗಿದ್ದ. ರಾತ್ರಿ 12:45ಕ್ಕೆ ಸ್ಕೂಟಿ ತಗೊಂಡು ನೇರವಾಗಿ ಎಜಿಬಿ ಲೇಔಟ್ ಬಳಿ ಬಂದಿದ್ದಾನೆ. ಈ ವೇಳೆ ಖಾಸಗಿ ಆಸ್ಪತ್ರೆಯ ವೈದ್ಯೆಯೊಬ್ಬರು ಕೆಲಸ ಮುಗಿಸಿಕೊಂಡು ಪಿಜಿಗೆ ಬಂದಿದ್ದಾರೆ. ಇನ್ನೇನು ಗೇಟ್ ಓಪನ್ ಮಾಡಬೇಕು ಅನ್ನೋವಷ್ಟರಲ್ಲಿ ಕಾಮುಕ ರಾಕೇಶ್ ಎಂಟ್ರಿ ಕೊಟ್ಟಿದ್ದಾನೆ. ಹತ್ತಿರದಲ್ಲಿ ಯಾವುದಾದ್ರೂ ಬಸ್ ಸ್ಟ್ಯಾಂಡ್ ಇದೆಯಾ ಅಂತ ಮೊದಲು ಪ್ರಶ್ನೆ ಮಾಡಿದ್ದಾನೆ. ಈ ವೇಳೆ ಹೆದರಿಕೆಯಲ್ಲೇ ವೈದ್ಯೆ ದಾರಿ ತೋರಿಸಿದ್ದಾರೆ. ಕೂಡಲೇ ಬೈಕ್ ತಿರುಗಿಸಿ 10 ಮೀಟರ್ ದೂರದಲ್ಲಿ ನಿಲ್ಲಿಸಿ ಮತ್ತೆ ಆಕೆ ಬಳಿ ಬರ್ತಾನೆ. ನೋಡುತ್ತಿದ್ದಂತೆ ಮೈಕೈ ಮುಟ್ಟಿ ಅಸಭ್ಯ ವರ್ತನೆ ತೋರಿದ್ದಾನೆ. ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದಂತೆ ವೈದ್ಯೆ ಕೂಗಾಡಿದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಕಾಮುಕನ ನೀಚಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಒಬ್ಬರು ಮಹಿಳೆ ತನ್ನ ರಾತ್ರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ತಾನು ನೆಲೆಸಿರ್ತಕ್ಕಂಥ ಪಿ ಜಿ ಬಳಿ ಬರ್ತಿದ್ದಬೇಕಾದ್ರೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಒಂದು 2 ವೀಲರ್ ಅಲ್ಲಿ ಬಂದು ಆಕೆ ಗೇಟ್ ತೆಗಿತಿರ್ಬೇಕಾದ್ರೆ ಗಾಡಿಯನ್ನು ನಿಲ್ಲಿಸಿ ಬಂದು ಆಕೆ ಜೊತೆ ಅಸಭ್ಯವಾಗಿ ವರ್ತಿಸಿರ್ತಾನೆ. ಸೊ ಈ ಹಿನ್ನೆಲೆಯಲ್ಲಿ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕ್ರಿಮಿನಲ್ ಕೇಸ್ ದಾಖಲಾಗಿದ್ದು, ಸೊ ಅದರಂತೆ ಆರೋಪಿತರನ್ನ ದಸ್ತಗಿರಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿರ್ತದೆ. ಈ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ವಿನೋದ್ನನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ವೇಳೆ ಕುಡಿದ ಮತ್ತಲ್ಲಿ ಕೃತ್ಯ ಎಸಗಿದ್ದಾನೆ ಎನ್ನಲಾಗ್ತಿದೆ. ಸದ್ಯ ಆರೋಪಿಗೆ ಪೊಲೀಸರು ಡ್ರಿಲ್ ಮಾಡುತ್ತಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.